ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಾರ್ಭಟ ಜಾಸ್ತಿ ಆಗ್ತಾ ಇದೆ. ಬೆಳಕನ್ನು ಕೊಡುವಂತಹ ಸೂರ್ಯ ರವರವ ಅಂತ ಇದ್ದಾನೆ. ಅದರ ಪರಿಣಾಮ ಜನ ಹೈರಾಣ ಆಗ್ತಾ ಇದ್ದಾರೆ. ಸಾಲು ಸಾಲು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಬಿಸಿಲಾರ್ಭಟ ಹೇಗಿದೆ, ಬಿಸಿಲಿನಿಂದ ಸೃಷ್ಟಿ ಆಗ್ತಾ ಇರುವಂತಹ ಸಮಸ್ಯೆಗಳು ಏನು, ಬನ್ನಿ ನೋಡ್ಕೊಂಡು ಬರೋಣ. ಅಬ್ಬಬ್ಬಾ, ಕಾದ ಕೆಂಡವಾದ ಕರುನಾಡು. ಸೂರ್ಯದೇವನ ಆರ್ಭಟಕ್ಕೆ ಉತ್ತರ ತತ್ತರ. ಉರಿ ಬಿಸಿಲು ಈ ವರ್ಷ ಇಡೀ ರಾಜ್ಯವನ್ನೇ ಬೇಯುವಂತೆ ಮಾಡ್ತಿದೆ. ಅಂಥದ್ರಲ್ಲಿ ಬಿಸಿಲ ನಾಡು ರಾಯಚೂರಿನ ಪರಿಸ್ಥಿತಿ ಹೇಗಿರಬೇಡ. ಜಿಲ್ಲೆಯಲ್ಲಿ ಈಗಾಗಲೇ 44.1 ಡಿಗ್ರಿ ಸೆಲ್ಸಿಯಸ್ನಷ್ಟು ಗರಿಷ್ಠ ತಾಪಮಾನ ದಾಖಲಾಗಿದ್ದು, ನಿತ್ಯ ಸರಾಸರಿ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಾಲೇ ಇದೆ. ಬೆಳಗ್ಗೆ 10 ಗಂಟೆಯಿಂದಲೇ ಉರಿ ಬಿಸಿಲು ಆರಂಭವಾಗುತ್ತೆ. ಇನ್ನು ಮಧ್ಯಾಹ್ನದ ಪರಿಸ್ಥಿತಿ ಹೇಳೋದೇ ಬೇಡ. ಅದರಲ್ಲೂ ಟ್ರಾಫಿಕ್ ಸಿಗ್ನಲ್ ನಲ್ಲಿ ಪ್ರಯಾಣಿಕರು, ಬೈಕ್ ಸವಾರರು ಪ್ರತಿ ಸೆಕೆಂಡಿಗೂ ಉರಿ ಬಿಸಿಲು ಅನುಭವಿಸ್ತಾ ಇದ್ದಾರೆ. ನಗರದ ಪ್ರಮುಖ ವೃತ್ತಗಳಲ್ಲಿ ನೆರಳಿನ ಅವಶ್ಯಕತೆ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಸುದ್ದಿಗಳನ್ನ ಪ್ರಸಾರ ಮಾಡ್ತಾಲೇ ಬಂದಿದೆ. ಕೊನೆಗೂ ಈಗ ಎಚ್ಚೆತ್ತಿರುವ ರಾಯಚೂರು ಜಿಲ್ಲಾಡಳಿತ ಗ್ರೀನ್ ಶೆಡ್ ವ್ಯವಸ್ಥೆ ಮಾಡೋದಕ್ಕೆ ಮುಂದಾಗಿದೆ. ನಗರದ ಗಂಜ್ ವೃತ್ತದಲ್ಲಿ 3 ಕಡೆ ಶೆಡ್ ವ್ಯವಸ್ಥೆ ಮಾಡಲಾಗಿದೆ. ಬಸವೇಶ್ವರ ವೃತ್ತದಲ್ಲಿ 3 ಕಡೆ ಶೆಡ್ ವ್ಯವಸ್ಥೆ ಕಾಮಗಾರಿ ಆರಂಭವಾಗಿದೆ. ಬಿಸಿಲನಾಡು ರಾಯಚೂರಿನಲ್ಲಿ ಪ್ರತಿನಿತ್ಯ ಸರಾಸರಿ 40-41 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗ್ತಾನೆ ಇದೆ. ಇದುವರೆಗೂ 44.1 ಡಿಗ್ರಿ ಸೆಲ್ಸಿಯಸ್ನಷ್ಟು ಗರಿಷ್ಠ ತಾಪಮಾನ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಸಾರ್ವಜನಿಕರಿಗೆ, ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಜನರಿಗೆ ನಗರದಲ್ಲಿ ನೆರಳಿನ ವ್ಯವಸ್ಥೆ ಮತ್ತು ಕುಡಿಯ ನೀರಿನ ವ್ಯವಸ್ಥೆಗಳು ಆಗಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಕೊನೆಗೂ ಕೂಡ ರಾಯಚೂರು ಜಿಲ್ಲಾಡಳಿತ ರಾಯಚೂರಿನ ಪ್ರಮುಖ ಸರ್ಕಲ್ಗಳಲ್ಲಿ ಒಂದು ಶೆಡ್ನ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನಾವೀಗ ರಾಯಚೂರಿನ ರಾಜೇಂದ್ರ ಗಂಜ್ ವೃತ್ತದಲ್ಲಿ ಇರುವಂಥದ್ದು. ಆ ವೃತ್ತದಲ್ಲಿರ್ತಕ್ಕಂಥ ಏನು 4 ದಿಕ್ಕಿನಲ್ಲಿ 3 ಕಡೆಗಳಲ್ಲಿ ಈಗ ಗ್ರೀನ್ ಶೆಡ್ಗಳನ್ನು ಮಾಡಿರುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದರಿಂದ ನಿಜಕ್ಕೂ ಕೂಡ ಏನಿಲ್ಲಿ ಓಡಾಡುವಂಥ ಪ್ರಯಾಣಿಕರಿಗೆ, ಬೈಕ್ ಸವಾರರಿಗೆ ಸಾಕಷ್ಟು ಅನುಕೂಲ ಆಗುವಂಥದ್ದು. ಯಾಕೆಂತ ಹೇಳಿದ್ರೆ ಸಿಗ್ನಲ್ ಬಿದ್ದಾಗ ನಿಜಕ್ಕೂ ಕೂಡ ಏನು ಇಲ್ಲಿ ಬರ್ತಕ್ಕಂಥ ಪ್ರಯಾಣಿಕರಿಗೆ ಅನುಕೂಲ ಆಗುವಂಥದ್ದು. ಇಲ್ಲದೇ ಇದ್ದರೆ ಒಂದು ಬಿಸಿಲಿನ ಝಳಕ್ಕೆ ನಿಜಕ್ಕೂ ಕೂಡ ತತ್ತರಿಸಿ ಹೋಗ್ತಾರೆ. ಈ ಒಂದು ನಿಟ್ಟಿನಲ್ಲಿ ಗ್ರೀನ್ ಶೆಡ್ಡನ್ನು ಮಾಡಿರುವಂಥದ್ದು ನಿಜಕ್ಕೂ ಜಿಲ್ಲಾಡಳಿತಕ್ಕೆ ಸಾರ್ವಜನಿಕರು ಒಂದು ರೀತಿ ಧನ್ಯವಾದವನ್ನು ಅರ್ಪಿಸ್ತಾರೆ. ಹುಲಿಗೆಮ್ಮ ದೇವಿ ಭಕ್ತರಿಗೂ ತಟ್ಟಿದ ಬಿಸಿಲಿನ ಬೇಗೆ. ಕಾದು ಕೆಂಡವಾಗಿರೋ ದೇವಸ್ಥಾನದ ಆವರಣ. ಕೊಪ್ಪಳ ಜಿಲ್ಲೆಯ ಹುಲಿಗೆಯ ಹುಲಿಗೆಮ್ಮ ದೇವಿ ಭಕ್ತರಿಗೂ ಬಿಸಿಲಿನ ಬೇಗೆ ತಟ್ಟಿದ್ದು, ದೇವಿ ದರ್ಶನಕ್ಕೆ ಬಂದ ಭಕ್ತರಿಗೆ ಸಿಮೆಂಟ್ ರಸ್ತೆಯಲ್ಲಿ ಕೆಂಡ ಸೇವೆಯ ಅನುಭವವಾಗಿದೆ. ಹುಲಿಗೆ ದೇವಸ್ಥಾನದ ಆವರಣ ಕೆಂಡವಾಗಿದೆ. ಕೆಂಡದಂತ ರಸ್ತೆಯಲ್ಲಿ ಭಕ್ತರು ಬರಿಗಾಲಲ್ಲಿ ಓಡಾಡ್ತಿದ್ದಾರೆ. ಪಾದರಕ್ಷೆಗಳಿಲ್ಲದೆ ಹುಲಿಗೆಮ್ಮ ದೇವಿ ದರ್ಶನಕ್ಕೆ ಭಕ್ತರು ಆಗಮಿಸುತ್ತಾರೆ. ಪ್ರಾಧಿಕಾರದವರು ದೇವಸ್ಥಾನದ ಎದುರು ಕೇವಲ 50 ಮೀಟರ್ ರೆಡ್ ಮ್ಯಾಟ್ ಹಾಕಿದ್ದಾರೆ. ಮ್ಯಾಟ್ ಕೂಡ ಬಿರು ಬಿಸಿಲಿಗೆ ಕಾದು ಕೆಂಡದಂತಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಈಗ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಈ ಬಿಸಿಲಿನ ತಾಪಕ್ಕೆ ಜನರು ತತ್ತರಿಸ್ತಾ ಇದ್ದಾರೆ. ಅದರಲ್ಲಿ ಅಂದರೆ ವಿಶೇಷವಾಗಿರುವಂಥ ಐತಿಹಾಸಿಕ ಪ್ರಸಿದ್ಧವಾಗಿರುವಂಥ ಹುಲಿಗಿ ದೇವಸ್ಥಾನಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಭಕ್ತರು ಮತ್ತು ರಾಜ್ಯದಂಥ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಭಕ್ತರು ಅಂದರೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದೇವಸ್ಥಾನಕ್ಕೆ ಬರ್ತಾರೆ. ಈಗ ನೋಡ್ತಾ ಇರುವ ದೃಶ್ಯದಲ್ಲಿ ನಾವು ಕೊಪ್ಪಳ ತಾಲೂಕಿನ ಹುಲಿಗೆಮ್ಮ ದೇವಸ್ಥಾನ ಐತಿಹಾಸಿಕ ಪ್ರಸಿದ್ಧವಾಗಿರುವಂಥ ಹುಲಿಗೆಮ್ಮ ದೇವಸ್ಥಾನಕ್ಕೆ ಇವತ್ತು ಮಂಗಳವಾರ ಆಗಿರೋ ಕಾರಣಕ್ಕಾಗಿ ಸಾವಿರಾರು ಭಕ್ತರು ಅಂದರೆ ದರ್ಶನಕ್ಕಾಗಿ ಬಂದಿದ್ದಾರೆ. ಆದರೆ ಇಲ್ಲಿ ಯಾಕಂದರೆ ದರ್ಶನಕ್ಕೆ ಬಂದಿರುವಂಥ ಭಕ್ತರಿಗೆ ಸುಡು ಬಿಸಿಲಿನಲ್ಲಿ ಅಂದ್ರೆ ದೇವಸ್ಥಾನ ದರ್ಶನ ಪಡಿಬೇಕಾಗಿದೆ. ಯಾಕಂದರೆ ನೋಡ್ತಾ ಇರುವುದು ಸ್ವಲ್ಪ ಮಟ್ಟಿಗೆ ಒಂದು 50 ಮೀಟರ್ ಮಾತ್ರ ಮ್ಯಾಟ್ ಹಾಕಿದ್ದಾರೆ. ಇದಕ್ಕೆ ನೀರು ಸುಗಿಸುವುದಾಗಲಿ ಯಾವುದೂ ಮಾಡಿಲ್ಲ. ನೆಲ್ಲಿನ ವ್ಯವಸ್ಥೆ ಸಹ ಮಾಡಿಲ್ಲ. ಅಲ್ಲಿ ಸಹ ಬಿಸಿಲಿನಲ್ಲಿ ನಿಂತು ಅಂದ್ರೆ ಸುತ್ತ ಹರಿಬೇಕಾಯ್ತೆ, ದೇವರ ದರ್ಶನ ಪಡಿಬೇಕಾಯ್ತೆ. ಅಂದರೆ ಶ್ರೀ ಹುಲಿಗೆಮ್ಮ ದೇವಿ ಕ್ಷೇತ್ರದ ಅಭಿವೃದ್ಧಿ ಪ್ರಾಧಿಕಾರ ಈ ರೀತಿಯಾಗಿ ಎಡವಟ್ಟು ಮಾಡಿದೆ ಅಂತ ಹೇಳ್ಬೋದಾಗಿದೆ. ಮಾವಿನಕಾಯಿಗೂ ತಟ್ಟಿದ ಸನ್ಸ್ಟ್ರೋಕ್ ಎಫೆಕ್ಟ್. ಬಯಲುಸೀಮೆ ಕೋಲಾರದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಿದೆ. ಈ ಮಧ್ಯೆ ವಿಶ್ವ ಪ್ರಸಿದ್ಧಿ ಪಡೆದ ಮಾವಿಗೂ ಬಿಸಿಲಿನ ಶಾಖ ತಟ್ಟಿದ್ದು, ಹೀಟ್ ಸ್ಟ್ರೋಕ್ಗೆ ಮಾವು ಬೆಳೆ ನೆಲಕ್ಕಚ್ಚಿದೆ. ಸೂರ್ಯನ ಶಾಖದಿಂದ ಕೆಲ ಮಾವು ಮರದಿಂದ ಉದುರುತ್ತಾ ಇದ್ರೆ ಮತ್ತೆ ಕೆಲ ಮಾವು ಮರದಲ್ಲೇ ಒಣಗಿ ಹೋಗ್ತಿವೆ. ನೀರಿನಾಂಶ ಕೊರತೆ ಹಾಗೂ ತೇವಾಂಶ ಇಲ್ಲದ ಕಾರಣ ಮರದಲ್ಲಿರುವ ಮಾವಿನಕಾಯಿಗೂ ಸನ್ಸ್ಟ್ರೋಕ್ ಎಫೆಕ್ಟ್ ತಟ್ಟಿದೆ. ಕೋಲಾರದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಶಾಖ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಈ ಮಧ್ಯೆ ಮಾವು ಬೆಳೆಗಾರರು ಕೂಡ ಕಂಗಾಲಾಗಿರ್ತಕ್ಕಂಥದ್ದು. ಯಾಕಂದರೆ ಬಿಸಿಲಿನ ಶಾಖ ಹೆಚ್ಚಾದ ಹಿನ್ನೆಲೆಯಲ್ಲಿ ಮಾವಿನ ಮರಗಳಲ್ಲಿದ್ದಂಥ ಮಾವೆಲ್ಲವೂ ಕೂಡ ನೆಲದಲ್ಲಿರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ದೃಶ್ಯಗಳನ್ನು ನೋಡೋದಾದರೆ ಮಾವಿನ ಮರದಲ್ಲಿರಬೇಕಾದಂಥ ಮಾವು ಇವತ್ತು ನೆಲಕ್ಕಿಸ್ತಾ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಬಿಸಿಲಿನ ಶಾಖದಿಂದಾಗಿ ಇವತ್ತು ಒಂದು ರೀತಿಯಲ್ಲಿ ಬಿಸಿಲಿನ ಶಾಖದಿಂದ ಇವತ್ತು ಹೀಗೆ ನೆಲಕಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದೆಲ್ಲ ಬಿಸಿಲಿನ ಹೊಡೆತಕ್ಕೆ ಇವತ್ತು ಮಾವು ಒಂದು ರೀತಿಯಲ್ಲಿ
ವಿವಿಧ ಕಾಯಿಲೆಗಳಿಗೆ ತುತ್ತಾಗ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಬಿಸಿಲಿನ ಶಾಖ ಅಷ್ಟರ ಮಟ್ಟಿಗೆ ಇರ್ತಕ್ಕಂಥದ್ದು. ಈ ಬಾರಿ ದಾಖಲೆ ಪ್ರಮಾಣದ ಉಷ್ಣಾಂಶ ಕೂಡ ಕೋಲಾರದಲ್ಲೂ ಕೂಡ ದಾಖಲಾಗಿರ್ತಕ್ಕಂಥದ್ದು. ಪರಿಣಾಮ ಮರದಲ್ಲಿರಬೇಕಾದಂಥ ಮಾವಿನ ಹಣ್ಣು, ಮಾವಿನ ಕಾಯಿ, ಪಿಂದೆ ಈಗಾಗಲೇ ಉದುರೋದಕ್ಕೆ ಆರಂಭ ಆಗ್ತಾ ಇರ್ತಕ್ಕಂಥದ್ದು. ಈ ಭಾಗದಲ್ಲಿ ನೋಡೋದಾದರೆ ಒಂದು ರೀತಿಯಲ್ಲಿ ಮಾವಿನ ಮರದಲ್ಲೇ ಕೊಳೆದು ಜೊತೆಗೆ ಉದುರುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ನೋಡೋದಾದರೆ ಸಾಕಷ್ಟು ಮಾವು ಇವತ್ತು ಮರದಲ್ಲೇ ಒಣಗುವಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಇಂದಿನಿಂದ ಭಾರಿ ಹೀಟ್ ವೇವ್ ಪ್ರಾರಂಭವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಸನ್ಸ್ಟ್ರೋಕ್ಗೆ ಒಳಗಾಗುವ ಜನರಿಗೆ ಚಿಕಿತ್ಸೆ ನೀಡೋದಕ್ಕೆ ಬ್ರಿಮ್ಸ್ನಲ್ಲಿ ವಿಶೇಷ ವಾರ್ಡ್ ಓಪನ್ ಮಾಡಲಾಗಿದೆ. ಬ್ರಿಮ್ಸ್ನಲ್ಲಿ ವೈದ್ಯಾಧಿಕಾರಿಗಳು ಹೀಟ್ ಸ್ಟ್ರೋಕ್ ವಾರ್ಡ್ ಓಪನ್ ಮಾಡಿದ್ದಾರೆ. 5 ಬೆಡ್ಗಳ ಪ್ರತ್ಯೇಕ ವಾರ್ಡ್ ನಿರ್ಮಿಸಿ ಚಿಕಿತ್ಸೆಗೆ ಒಬ್ಬ ವೈದ್ಯರು, 2 ಸ್ಟಾಫ್ ನರ್ಸ್, ಓರ್ವ ಆಯ ಸೇರಿದಂತೆ ವೈದ್ಯರ ತಂಡ ರೆಡಿಯಾಗಿದೆ. ಗಡಿ ಜಿಲ್ಲೆ ಬೀದರ್ಲಿ ಇವತ್ತು ಮತ್ತೆ ಹೀಟ್ ವೇವ್ ಸ್ಟಾರ್ಟ್ ಆಗಿರುವಂಥದ್ದು. ಹೀಗಾಗಿ ಗಡಿ ಜಿಲ್ಲೆ ಬೀದರ್ಲಿ ಇವತ್ತು 42ರಿಂದ 44 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿ ಗಡಿ ಜಿಲ್ಲೆ ಬೀದರ್ನ ಜನರು ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಯಾವುದೇ ಈ ರೀತಿಯ ಪ್ರಕರಣಗಳು ಬಂದರೆ ಟ್ರೀಟ್ಮೆಂಟ್ ಕೊಡಲು ಬೀದರ್ನ ಬ್ರಿಮ್ಸ್ನಲ್ಲಿ ಸಪ್ರೇಟಾಗಿ ಇನ್ನೊಂದು ಹೀಟ್ ವೇವ್ ವಾರ್ಡನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹೀಗಾಗಿ ಯಾವುದೇ ರೀತಿಯ ಪ್ರಕರಣಗಳು ಬಂದರೂ ಇಲ್ಲಿ ಟ್ರೀಟ್ ಮಾಡೋಕ್ಕೆ ಈಗ ವೈದ್ಯರ ತಂಡ ರೆಡಿಯಾಗಿರುವಂಥದ್ದು ನೋಡ್ಬೋದು. ಈಗ ನಾವು ಈ ಒಂದು ಬೀದರ್ ಬ್ರಿಮ್ಸ್ ನಾವು ಹೀಟ್ ಸ್ಟ್ರೋಕ್ ವಾರ್ಡ್ನಲ್ಲಿ ಇದ್ದೀವಿ. ವಾರ್ಡ್ನಲ್ಲಿ ಈಗ ಆಲ್ರೆಡಿ ಬಹುತೇಕ 5 ಬೆಡ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಅಂದರೆ ಈಗ 42, 44 ಮುಂದೆ 45ಕ್ಕೂ ಹೋಗ್ತದೆ ಟೆಂಪ್ರೇಚರ್ ಅಂತ ಈಗ ಹವಾಮಾನ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ರೀತಿಯ ಘಟನೆಗಳು ಆದರೆ ಅದರಿಂದ ಏನಾದರೂ ಸಂಬಂಧಪಟ್ಟಂಥ ಪೇಷಂಟ್ಗಳು ಬಂದರೆ ಅದಕ್ಕೆ ಸಂಪೂರ್ಣವಾಗಿ ಚಿಕಿತ್ಸೆಯನ್ನು ನೀಡಲು ಈಗ ವೈದ್ಯರ ತಂಡ ರೆಡಿಯಾಗಿದೆ. ಹೀಗಾಗಿ ಇಲ್ಲಿ ಬ್ರಿಮ್ಸ್ನ ಒಳಗಡೆ 5 ಬೆಡ್ಡಿನ ಒಂದು ವಾರ್ಡನ್ನು ಈಗಾಗಲೇ ತೆಗೆದು ಒಂದು ರೀತಿ ನೋಡ್ಬೋದು. ವೈದ್ಯರು ಕೂಡ ಇಲ್ಲೇ ಇದ್ದಾರೆ. ಎಲ್ಲರೂ ವೈದ್ಯರು ಇದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಅಂದರೆ ಹೀಗಾಗಿ ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟ ಅಂದರೆ ಗಡಿ ಜಿಲ್ಲೆ ಬೀದರ್ಲಿ ಯಾವಾಗಲೂ ತಂಪಾಗಿರ್ತಿತ್ತು ಗಡಿ ಜಿಲ್ಲೆ ಬೀದರ್. ಇವತ್ತು ಈ ಮಟ್ಟದ ಒಂದು ಹೀಟ್ ವೇವ್ ಬರ್ತಾ ಇದೆ, ಟೆಂಪ್ರೇಚರ್ ದಾಖಲಾಗ್ತಿದೆ. ಹೀಗಾಗಿ ಯಾವುದೋ ರೀತಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಏನಾದ್ರು ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈಗ ಬ್ರಿಮ್ಸ್ನ ಒಂದು ವೈದ್ಯರ ತಂಡ ಏನಿದೆ, ಬ್ರಿಮ್ಸ್ನ ಅಧಿಕಾರಿಗಳು ಒಂದು ರೀತಿಯ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರೀತಿಯ ವಾರ್ಡ್ ಮಾಡಿಕೊಂಡು ನೋಡ್ಬೋದಲ್ಲಿ ಕೂಡ ಅಂದರೆ ಪ್ರಾಥಮಿಕ ಹಂತವಾಗಿ ಪೇಷಂಟ್ ಏನೋ ಬಂದರೆ ORS ಕೊಡಲು ಆಗಿರ್ಬೋದು, ಗ್ಲುಕೋಸ್ ಆಗಿರ್ಬೋದು, ಇನ್ನಿತರ ಅಂದರೆ ಆ ಒಂದು ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ವಸ್ತುಗಳನ್ನು ತಂದಿಟ್ಟಿರುವಂಥದ್ದು. ಅಂದರೆ ಆ ಒಂದು ಟ್ರೀಟ್ಮೆಂಟ್ಗೆ ಬೇಕಂತ ಮೆಡಿಸಿನ್ ಆಗಿರ್ಬೋದು, ಬೇರೆ ಎಲ್ಲವನ್ನೂ ಇಲ್ಲಿ ತಂದು ಇಟ್ಟಿದ್ದಾರೆ. ಒಟ್ನಲ್ಲಿ ಬಿರು ಬಿಸಿಲು ಜನರನ್ನ ಪರಿತಪಿಸುವಂತೆ ಮಾಡಿದೆ. ಯಾವಾಗಪ್ಪ ಮಳೆ ಬರುತ್ತೆ, ಬಿಸಿಲು ಕಡಿಮೆಯಾಗುತ್ತೆ ಅಂತ ಜನ ಕಾಯ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.